ಆಳಂದದಲ್ಲಿ ಗೆದ್ದವರು ಯಾರು? ಆಳಂದದಲ್ಲಿ ಗೆದ್ದವರು ಕಾಂಗ್ರೆಸ್ ಅವರು. ನಾನು ನಿನ್ನೆ ಟ್ವೀಟ್ ಮಾಡಿದ್ದೀನಿ, ಸಿದ್ದರಾಮಯ್ಯನವರ ಕ್ಷೇತ್ರ ವರುಣದಲ್ಲಿ ಕೂಡ ಮನೆ ನಂಬರ್ 00 ಇದೆ. ವೋಟರ್ ಲಿಸ್ಟಲ್ಲಿ ಇವತ್ತಿಗೂ 00 ಇದೆ. 2025 ವೋಟರ್ ಲಿಸ್ಟ್ ತೆಗೆದ್ರೆ ಇವತ್ತು ವರ್ಣದಲ್ಲಿ 00 ಮನೆ ನಂಬರ್ ಇದೆ. ಯಾವಾಗ ಮನೆ ನಂಬರು ಸರಿಯಾಗಿ ಹಾಕೋದಿಲ್ಲ, ಇವತ್ತು ಬೆಂಗಳೂರು ಮಹದೇವಪುರದ್ದು ರಾಹುಲ್ ಗಾಂಧಿ ಅವರು ಹೇಳಿದರು, ಅಲ್ಲಿ ಹೋಗಿ ನೀವೆಲ್ಲ ಮೀಡಿಯಾದವರು, ಅಧಿಕಾರಿಗಳು, ಚುನಾವಣಾ ಆಯೋಗ ಎಲ್ಲರೂ ಹೋದರು ಇದೇನಾಯ್ತಪ್ಪ ಅಂತ ಹೇಳಿ. ಹೋದಾಗ ಕಂಡು ಬಂದಿದ್ದೇನೆ, ಇವರು 100-200 ವೋಟ್ ಅಂತ ಹೇಳಿದ್ರು, ಅಲ್ಲಿ 4 ವೋಟರ್ಸ್ ಇದ್ರು. ಮನೆ ನಂಬರು ಒಬ್ಬ ಬೆಂಗಳೂರಿನಲ್ಲಿ ಒಬ್ಬ ಬಾಡಿಗೆವನು ಅಥವಾ ಬೇರೆ ಊರಲ್ಲಿ ಯಾರು ಬಾಡಿಗೆ ಮನೆ ಪಡಿತಾರೆ, ಅದಕ್ಕೆ ಒಂದು ಮನೆಗೆ ಬಾಕಿ ಬಾಡಿಗೆಗೆ ಚಿಕ್ಕ ಚಿಕ್ಕ ಮನೆ ಕಟ್ಟಿದ್ರೆ ABCD ಕೊಡ್ತಾರೆ. ಆವಾಗ ಅದು ಕಂಪ್ಯೂಟರ್ ತಗೊಳ್ಳಲ್ಲ. ನಾನೀಗ ವರುಣದ ಬಗ್ಗೆ ಹೇಳ್ತಾ ಇದ್ದೀನಿ, ಅದು ನನ್ನ ತಪ್ಪಂತ ಹೇಳಲ್ಲ. ಯಾವಾಗ ಮನೆ ನಂಬರ್ ಕರೆಕ್ಟಾಗಿ ಫೀಡ್ ಆಗಲ್ಲ, ಅಲ್ಲಿ ಫೀಡ್ ಮಾಡುವವರೇನು ಬಹಳ ತಂತ್ರಜ್ಞಾನ ಇರಲ್ಲ, ಯಾರೋ ಡೇಟಾ ಆಪರೇಟರ್ಸ್ ಅನ್ನ ಕೂರಿಸಿರ್ತಾರೆ. ಅವರು ಸರಿಯಾಗಿ ಮನೆ ನಂಬರ್ ಫೀಡ್ ಮಾಡಿಲ್ಲ ಅಂದ್ರೆ ಮನೆ ನಂಬರ್ ಫೀಡ್ ಮಾಡಿದ್ರೆ ಅದು ಮುಂದಕ್ಕೆ ಹೋಗಲ್ಲ ಕಂಪ್ಯೂಟರ್. ಆ ಕಾರಣಕ್ಕಾಗಿ ಅಲ್ಲಿ 00 ಆಗ್ತಾರೆ. ಇದನ್ನ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂತಂದ್ರೆ ನಿಜವಾಗ್ಲೂ ವಿಚಿತ್ರ. ಒಬ್ಬ LOP ಅಧಿಕೃತ ಲೋಕಸಭೆಯ ವಿಪಕ್ಷದ ನಾಯಕನಿಗೆ ಸಾಮಾನ್ಯ ಜ್ಞಾನ ಇಷ್ಟು ಇಲ್ಲ ಅಂತಂದ್ರೆ ನಾವೇನ್ ಹೇಳುದು? ಆಳಂದದಲ್ಲಿ ಯಾರಪ್ಪ ಗೆದ್ರು? ವೋಟ್ ಫ್ರಾಡ್ ಆಯ್ತು, ಡಿಲೀಟ್ ಆಯ್ತು, ಆಗಾಯ್ತು, ಈಗಾಯ್ತು ಅಂತ ಹೇಳಿ ಗೆದ್ದವ್ರು ಯಾರು? ಅಂದ್ರೆ ಕರ್ನಾಟಕದಲ್ಲಿ ನೀವು 224ರಲ್ಲಿ 135 ಸೀಟನ್ನ ಗೆದ್ರಿ, ಫ್ರಾಡ್ ಮಾಡಿ ಗೆದ್ರ? ಹೇಗೆ ಗೆದ್ರಿ ನೀವು? ಆಳಂದ ಹೇಗೆ ಗೆದ್ರಿ ನೀವು? ಫ್ರಾಡ್ ಮಾಡಿದ್ರ? ಅಂದ್ರೆ ಫ್ರಾಡ್ ಯಾರಿಗೆ ಕಳ್ತನ ಮಾಡ್ತಾರೆ ಅವರಿಗೆ ಕಳ್ತನದ ಗೊತ್ತಿರುತ್ತೆ. ಅದಕ್ಕಾಗಿ ನಂಗೆ ಅನ್ಸುತ್ತೆ ಇವತ್ತು ಬಹಳ ವಿಚಾರವನ್ನ ರಾಹುಲ್ ಗಾಂಧಿ ಅವರನ್ನೇ ತಪಾಸಣೆಗೆ ಪಡಿಸ್ಬೇಕು, ಯಾರು ಈ ರೀತಿ ಮಾಡಿದ್ರು ಅಂತ ಹೇಳಿ. ದೇಶದ ವ್ಯವಸ್ಥೆಯ ಮೇಲೆ ಅಪನಂಬಿಕೆ ಬರುವ ರೀತಿಯಲ್ಲಿ ಮಾಡಬೇಕು, ಇದು ಅವರ ಷಡ್ಯಂತ್ರ. ಅವರು ಹಲವಾರು ನಾಯಕರು ಹೇಳಿದ್ರು, ಇದು ಬಾಂಗ್ಲಾದೇಶ ಮಾಡ್ತೀವಿ, ಇದನ್ನ ನೇಪಾಳ ಮಾಡ್ತೀವಿ, ಇದನ್ನ ಶ್ರೀಲಂಕಾ ಮಾಡ್ತೀವಿ. ಉದ್ದೇಶ ಏನು? ನಮ್ಮ ದೇಶದೊಳಗೆ ಆಂತರಿಕ ಕಲಹವನ್ನು ಹೆಚ್ಚು ಮಾಡಬೇಕು. ಎಲ್ಲ ಸಂಸ್ಥೆಗಳ ಮೇಲೆ, ಅದು CBI ಇರ್ಬೋದು, ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅದು ED ಇರ್ಬೋದು, ಅಥವಾ ಅದು ಬೇರೆ ಈ ಚುನಾವಣಾ ಆಯೋಗ ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಇದರ ಮೇಲಿನ ವಿಶ್ವಾಸವನ್ನ ಜನಕ್ಕೆ ಹೋಗುವಂಗೆ ಮಾಡಬೇಕು. ಇದು ಅವರ ಉದ್ದೇಶ ಇರುವಂಥದ್ದು. ಅಂದ್ರೆ ದೇಶದಲ್ಲಿ ಕಲಹ ಮೂಡಿಸಿ ಇವತ್ತು ದೇಶದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಬೇಕು.